ಹೆಲೋ ಎವ್ರಿವನ್. ಇವತ್ತು ನಮ್ಮ ಆಫೀಸಲ್ಲಿ ಒಂದು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಪ್ರೀ ವೆಡ್ಡಿಂಗ್ದು. ಅದು ಯಾವ ಥರ ಬರ್ತಾ ಇದೆ, ಏನು ಯಾವ ಥರ ಮಾಡ್ಬೋದು, ನಾವು ಏನೇನು ಕ್ರಿಯೇಟ್ ಮಾಡ್ಬೋದು ಎಐನಲ್ಲಿ, ಮತ್ತು ಕಲರ್ ಗೇಡ್ ಯಾವ ಥರ ಮಾಡ್ಬೋದು, ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಹೇಳ್ತಾ ಇದ್ದೀನಿ. ನೋಡೋಣ, ತೋರಿಸ್ತೀನಿ. ಇದು ಒರಿಜಿನಲ್ ಫೋಟೋ. ಇದು ನಮ್ಮ ಹೊಸಪೇಟೆ ಬ್ಯಾಕ್ ವಾಟ್ರಲ್ಲಿ ತೆಗೆದಿರೋದು. ಈ ಥರ ಇದೆ. ನಾವು ಫಸ್ಟು ಇದರಲ್ಲಿ ಚೇಂಜ್ ಮಾಡೋದು ಏನಂದರೆ, ಇದ್ರ ಫ್ರಂಟ್ ಕಡೆ ಇರೋದು ಇಲ್ಲಿ ನೋಡಿ, ಚೇಂಜ್ ಆಯಿತಾ? ಈ ಥರ ಚೇಂಜ್ ಮಾಡಿದ್ದೀನಿ. ಇದು ಚೇಂಜ್ ಆದಮೇಲೆ ನೆಕ್ಸ್ಟ್ ನಾವು ಬಂದುಬಿಟ್ಟು ಹಿಂದೆಗಡೆ ಇದು ಹಾಕಿದ್ದೀನಿ, ಮೌಂಟೇನ್ ಆ್ಯಂಡ್ ಫಾಗಿ. ಲಾಟ್ ಆಫ್ ಡಿಫ್ರೆಂಟ್ ಥರ ಕಾಣಿಸ್ತಾ ಇದೆ. ಕರೆಕ್ಟ್. ಮತ್ತೆ ಒಂದ್ಸಲಿ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಈ ಥರ ಇದೆ. ಆ್ಯಕ್ಚುಲಿ ಇದನ್ನ ನ್ಯಾಚುರಲ್ ಆಗಿ ಬರಬೇಕು ಅಂದಾಗ ನಾವು ಸ್ವಲ್ಪ ಅಫಿಷಿಯಲಿ ಒಂದು ಸ್ವಲ್ಪ ಆ್ಯಡ್ ಮಾಡಬೇಕು, ಒಂದು ನ್ಯಾಚುರಲ್ ಕಾಣಿಸ್ಬೇಕಂದಾಗ. ಇನ್ನೊಂದು ಸ್ವಲ್ಪ ನಾವು ಇದು ಮೇಲೆಗಡೆ, ಇನ್ನು ಮೇಲೆಗಡೆ ಫ್ರೀ ಇದಿದೆ ಅಂದರೆ ವಾವ್ ಅನ್ನೋ ಥರ ಕಾಣಿಸ್ತಾ ಇಲ್ಲ. ಆ ರೀಸನ್ಗಾಗಿ ಇದು ಆ್ಯಡ್ ಮಾಡಿದ್ದೀನಿ. ಈ ಇಮೇಜ್ ನೋಡಿ ಯಾವ ಥರ ಕಾಣಿಸ್ತಿದೆ. ಮುಂಚೆ ಯಾವ ಥರ ಇತ್ತಂದರೆ ಇದು ನಿಮ್ಮ ಮುಂದೆ ಎಲ್ಲ ರಿಮೂವ್ ಮಾಡ್ತಾ ಇದ್ದೀನಿ. ಈ ಥರ ಇರೋ ಇಮೇಜ್ನ ಇದನ್ನ ಈ ಥರ ಮಾಡಿದ್ದೀನಿ, ಟೋಟಲಿ ಆ್ಯಡ್ ಮಾಡ್ಕೊತ. ಏನಪ್ಪ ಇದು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಆಗ್ಬಿಡ್ತು ಅಂತೇಳಿ, ಆ ಥರ ಏನೂ ಇಲ್ಲ. ನಾನು ಅವಾಗಿಂದ ಕುಂತು ಎಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಇದು ಮಾಡಿರೋದು. ನಾನು ಆ ವಿಡಿಯೋ ತೋರಿಸ್ಬೇಕಂದ್ರೆ 1 ತಾಸು 2 ತಾಸು ಆಗ್ಬಿಡ್ತಿತ್ತು ನಿಮ್ಮದು ಎಲ್ಲ ನಾನು ಕ್ರಿಯೇಟ್ ಮಾಡಿ. ನಾನು ಅದಕ್ಕೆ ಎಲ್ಲ ರೆಡಿ ಮಾಡಿದ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಪೆಷಲಿ ನಮ್ಮ ಭಾಳಷ್ಟು ಜನ ಫೋಟೋಗ್ರಾಫರ್ಸಿಗೆ ಗೊತ್ತಿಲ್ಲ ಈ ಮ್ಯಾಟ್ರು. ಎಐನಲ್ಲಿ ಭಾಳಷ್ಟು ಚೆನ್ನಾಗಿ ಎಡಿಟ್ ಮಾಡ್ಬೋದು, ಇನ್ನು ಬೆಟರಾಗಿ ಎಡಿಟ್ ಮಾಡ್ಬೋದು, ಭಾಳ ಅಂದರೆ ಕ್ರಿಯೇಟಿವಿಟಿ ಮಾಡ್ಬೋದು. ಇದು ನಮ್ಮ ಹೊಸಪೇಟೆ ಬ್ಯಾಕ್ ವಾಟರ್ ಹತ್ರ ಇರೋದು ಇಮೇಜು. ನೀವು ನೋಡ್ತಿರ್ಬೋದು ಎಷ್ಟು ವಾವ್ ಥರ ಬಂದಿದೆ. ಆ್ಯಂಡ್ ಇದ್ರದ್ದು ಒರಿಜಿನಲ್ ಇಮೇಜು ಇನ್ನೊಂದ್ಸಲಿ ಕೂಡ ತೋರಿಸ್ತಾ ಇದ್ದೀನಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ನೋಡಿ, ಏನೇನೂ ಇಲ್ಲ ಇದರಲ್ಲಿ, ಎಲ್ಲದು ಆ್ಯಡ್ ಮಾಡಿದಾಗ ವಾವ್ ಥರ ಬಂದಿದೆ. ಆ್ಯಕ್ಚುಲಿ ಇದು ಫೈನಲ್ ಅಲ್ಲ. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಫೈನಲ್ ಅಲ್ಲ. ಒಂದ್ಸಗೆ ಇದು ಫೈನಲ್ ಅಲ್ಲ. ಇದು ಆದಮೇಲೆ ಮತ್ತೆ ನಾನು ಟ್ಯಾಬಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಟ್ಯಾಬಲ್ಲಿ ತೋರಿಸ್ತಾ ಇದ್ದೀನಿ. ಒಂದು ಸೆಕೆಂಡ್, ಇದ್ರ ಮುಂದೆನೇ ಇಡ್ತಾ ಇದ್ದೀನಿ, ಕಂಪ್ಯೂಟರ್ ಮುಂದೆನೇ ಇದಾಗ್ತಾ ಇದೆ ಅಂತೇಳಿ. ಒಂದು ಸೆಕೆಂಡ್, ದಿಸ್ ದ ಬಿಫೋರ್. ಇವಾಗ ನಾವು ಎಡಿಟ್ ಮಾಡಿದ್ದೀನಿ ಅಂತೇಳಿ ಹೇಳಿದ್ನಲ್ಲ, ಇದು ಈ ಥರ ಇದೆ. ನಾವು ಫೈನಲ್ ಆಗಿ ಎಲ್ಲ ಇದು ಕಲರ್ ಗೇಡ್ ಎಲ್ಲ ಮಾಡಿದ್ಮೇಲೆ ಈ ಥರ ಕಾಣಿಸ್ತಾ ಇದೆ, ವಾವ್ ಅನ್ನೋ ರೇಂಜಿಗೆ. ಇದರಲ್ಲಿ ಪ್ರತಿಯೊಂದು ಕಲರ್ಸ್ ಆ್ಯಡ್ ಆಗಿದೆ. ಇದ್ರಾಗ ನಿಮಗೆ ನಾನು ಇದರಿಂದನೇ ಜೂಮ್ ಮಾಡಿ ಹೇಳ್ಬೋದು ನೋಡಿ, ಸೈಡಿಂದ. ಓಕೆ ನೋಡಿ, ಇದು ಅಲ್ಲಿ ಸಿಸ್ಟಮ್ನಲ್ಲಿ ಮಾಡಿರೋದು, ಇದು ಎಲ್ಲ ಆ್ಯಡ್ ಮಾಡಿರೋದು ಈ ಥರ. ಆಮೇಲೆ ಕಲರಿಂಗ್ ಮಾಡಿದ್ಮೇಲೆ ಈ ಥರ ಎಷ್ಟು ವಾವ್ ಅನ್ನಂಗೆ ಬಂದಿದೆ. ಇನ್ನು ನಾವು ಇದಕ್ಕಿಂತ ಇನ್ನೂ ಬೆಟರಾಗಿ ಮಾಡ್ಬೋದು. ಯಾವ ಥರನೂ ಆ ಥರ ಎಲ್ಲ ಮಾಡ್ಬೋದು. ಎಲ್ಲರೂ ಟ್ರೈ ಮಾಡಿರಿ, ಇನ್ನೂ ಬೆಟರ್ ಆಗೋಣ. ನಮ್ಮ ಫೋಟೋಗ್ರಫಿ ಇಂಡಸ್ಟ್ರಿನ ದೊಡ್ಡ ರೇಂಜಿಗೆ ಹೋಗ್ಬೋದು, ಆರಾಮಾಗಿ ಹೋಗುತ್ತೆ. ನಾವು ಕಷ್ಟ ಬೀಳೋಣ ಆಲ್ಮೋಸ್ಟ್. ಅಂದರೆ ಕ್ರಿಯೇಟಿವ್ ವರ್ಕ್ ಮಾಡಿದರೆ ಮುಂದೆ ಹೋಗ್ತೀವಿ ಅನಿಸುತ್ತೆ. ಯಾರಾದರೂ ಬೈಯೋದಿದ್ರೆ ಮಾತ್ರ, ಇಲ್ಲ ನನಗೆ ಗೊತ್ತೈತಂದರೆ ಮಾತ್ರ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಏನೂ ಬೇಜಾರಿಲ್ಲ. ಯಾರಿಗೆ ಗೊತ್ತಿಲ್ಲ ಅವರಿಗಾಗಿ ಈ ವಿಡಿಯೋ ಅಷ್ಟೇ. ಅಂದರೆ ಭಾಳಷ್ಟು ಜನ ಬಂದಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅದಕ್ಕಾಗಿ ನಾನು ಮಾಡ್ತಾ ಇದ್ದೀನಿ. ಅದು ಬಿಟ್ಟು ಬೇರೆ ರೀಸನ್ ಇಲ್ಲ. ಒಳ್ಳೆ ವಾವ್ ಥರ ಕಾಣಿಸ್ತಾ ಇದೆ ಇಮೇಜ್ ಮಾತ್ರ, ನೀವು ನೋಡ್ತಿರ್ಬೋದು. ಇದು ಒರಿಜಿನಲಿಗೆ ಇದು ಕಂಪೇರ್ ಮಾಡಿದ್ರೆ ಲಾಟ್ ಆಫ್ ಡಿಫ್ರೆಂಟ್ ಇದೆ. ಇಲ್ಲೇ ಸಿಸ್ಟಮ್ ಮುಂದೆನೇ ಇದೆ, ತೋರಿಸ್ತಾ ಇದ್ದೀನಿ. ಎಲ್ಲ ರಿಮೂವ್ ಮಾಡಿ ಕೂಡ ಇಲ್ಲಿ ನೋಡಿರಿ, ಈ ಇಮೇಜು ಯಾವ ಥರ ಆಗಿದೆ. ನಮ್ಮ ಹೊಸಪೇಟ್ನಲ್ಲಿ ತೆಗ್ದಿದ್ದೀವಿ ಅಂಥೇಳಿ ಯಾರು ಕೂಡ ಎಲ್ಲರೂ ಶಾಕ್ ಆಗಿಬಿಡ್ತಾರೆ. ಏನಪ್ಪ ಈ ರೇಂಜಿಗೆ, ಇದು ಹೊಸಪೇಟೆ ಎಲ್ಲ ಬಿಡು ಅಂತಾರೆ ಎಲ್ಲರೂ. ಮತ್ತು ಅಂದರೆ ಥಿಂಕ್ ಮಾಡಿದ್ರೆ ನಮ್ಮ ವ್ಯಾಲ್ಯೂ ಎಷ್ಟು ಕ್ರಿಯೇಟ್ ಆಗ್ಬೋದು. ಅದಕ್ಕೆ ಪ್ರತಿಯೊಬ್ಬರಿಗೂ ಅಂದರೆ ಕ್ಲೈಂಟ್ಸ್ಗೂ ಎಲ್ರಿಗೂ ಹೇಳಿ, 1 ಮಂತ್ ಬಿಫೋರ್ ಆಗಿ ಪ್ರೀ ವೆಡ್ಡಿಂಗ್ ಮಾಡಿಸಿ. ಅಂದರೆ ಎಲ್ಲರೂ ಇಲ್ಲಿಗೆ ಬಂದಮೇಲೆ ಪ್ರೀ ವೆಡ್ಡಿಂಗ್ ಮಾಡ್ಸೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಬಿಫೋರ್ ಆಗಿ ಪ್ರೀ ವೆಡ್ಡಿಂಗ್ ಮಾಡಿಸಿದ್ರೆ ಟೈಮ್ ಸಿಗುತ್ತೆ ಫೋಟೋಗ್ರಾಫರ್ಸಿಗೂ ಆ್ಯಂಡ್ ಎಡಿಟ್ ಮಾಡೋಕೆ. ಆ್ಯಂಡ್ ಈ ಥರ ಕ್ರಿಯೇಟಿವ್ ವರ್ಕು ಕೊಡ್ಬೋದು. ಅಂದರೆ ನಮಗೂ ಭಾಳ ಖುಷಿ ಆಗುತ್ತೆ ಈ ಥರ ಕೊಟ್ಟಾಗ. ಆ್ಯಂಡ್ ಟೈಮ್ ಎಲ್ಲ ನೀವು ಕೊಟ್ಟರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಲ್ಲ ನೋಡಿದ್ದಕ್ಕೆ. ಆ್ಯಂಡ್ ಈ ವಿಡಿಯೋ ನೋಡಿದ್ದೀರ ಅಂದರೆ ನನಗೆ ಗೊತ್ತಾಯಿತು ನಿಮಗೆ ಛಲ ಇದೆ, ನೀವು ಮುಂದೆ ಹೋಗ್ತೀರ ಅಂತೇಳಿ. ಆ್ಯಂಡ್ ಆಲ್ ದ ಬೆಸ್ಟ್. ನನ್ನದು ವಿಡಿಯೋ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾತ್ರ 100% ಮಾಡಿ. ಲೈಕ್ ಕಮೆಂಟ್ ಒಳಗಡೆ ಏನನ್ನ ಹಾಕೋದಿದ್ರೆ ಹಾಕಿ. ಇನ್ನು ನಾನು ಏನನ್ನ ಇಂಪ್ರೂವ್ ಆಗಬೇಕಂದ್ರೂ ಹಾಕಿ.
ಇಲ್ಲ ಇನ್ನು ಏನಾನ ಕೇಳಬೇಕಂದ್ರೆ ನಾವು ಅಕ್ಕಿ ನೋ ಪ್ರಾಬ್ಲಮ್, ನಾನು ಎಲ್ಲದೂ ನೋಡ್ತೀನಿ. ಥ್ಯಾಂಕ್ ಯು.